ಇದೇ ಫೀಲ್ಡ್ನ ಚೂಸ್ ಮಾಡಬೇಕು, ಇದೇ ನನ್ನ ಪ್ಯಾಷನ್ ಅಂತ ಅನ್ಸಿದ್ಯಾ ಯಾವಾಗ? ಲಿಟರಲಿ ಸ್ಟಾಪ್ಡ್ ಕೊರಿಯೋಗ್ರಫಿ. ನಾನು ಕೊರಿಯೋಗ್ರಫಿ ಮಾಡೋದಿಲ್ಲ, ನಾನು ಜಾಸ್ತಿ ಕೊರಿಯೋಗ್ರಫಿ ಮಾಡೋದು ವರ್ಕ್ಶಾಪ್ ರೂಟೀನ್ ಮಾತ್ರ. ಆರ್ ಐ ಆಮ್ ಅ ಡಾನ್ಸ್ ಟೀಚರ್, ಐ ಆಮ್ ಅನ್ ಆರ್ಟಿಸ್ಟ್, ಆರ್ ಐ ಆಮ್ ಅ ಡಾನ್ಸ್ ಕ್ರಿಯೇಟರ್, ಕಂಟೆಂಟ್ ಕ್ರಿಯೇಟರ್ ಆರ್ ಯೂಟ್ಯೂಬರ್, ಆ ಥರ ನಾನು ಯಾವತ್ತೂ ನಾನು ತಿಳ್ಕೊಂಡೇ ಇಲ್ಲ. ಇವಾಗ ಸಿಂಗಿಂಗ್ ಕಾನ್ಸರ್ಟ್ ಅನ್ನೋದು ತುಂಬಾನೇ ಫೇಮಸ್ ಆಗಿರುವಂಥದ್ದು, ಬಟ್ ಡಾನ್ಸ್ ಕಾನ್ಸರ್ಟ್ ಅನ್ನೋದು ಅಷ್ಟೊಂದಿಲ್ಲ. ಇಲ್ಲ ಲಿಟರಲಿ ಇಲ್ಲ, ಎಲ್ಲೂ ಇಲ್ಲ. ಅದು ಜಿಗಿಮಿಗೆ ಕಾಸ್ಟ್ಯೂಮ್ ಹಾಕೊಂಡು ಡಾನ್ಸ್ ಮಾಡ್ತಾರೆ, ನಂಗೆ ಅದು ಇಷ್ಟ ಇಲ್ಲ. ಓಕೆ, ನಾನು ಮಾಡಿದೆ ಸೀಕ್ವೆನ್ಸ್ ಡ್ರೆಸ್ಸಸ್. ಹಾ, ಅಂದ್ರೆ ಇಟ್ ಇಸ್ ನಾಟ್ ಬ್ಯಾಡ್ ಅಂತಾರೆ, ನಂಗೆ ಒಂಚೂರು ಇಷ್ಟ ಇಲ್ಲ ಅದು, ನಂಗೆ ಇಷ್ಟ ಇಲ್ಲ ಅಷ್ಟೇ. ಕೆಳಗಡೆ ಒಬ್ರು ಕಮೆಂಟ್ ಹಾಕಿದ್ರು, ಅದು ಯಾವ ಪುಣ್ಯಾತ್ಮ ಅಂತ ನಂಗೆ ಗೊತ್ತಿಲ್ಲ. ಮ್ಯೂಸಿಕ್ ಕಾನ್ಸರ್ಟ್ ಇದನ್ನ ಸ್ಲಾಶ್ ಹಾಕಿದ ಏನೋ ಹಾಕಿ, ಇಟ್ ಇಸ್ ಅ ಡಾನ್ಸ್ ಕಾನ್ಸರ್ಟ್ ಅಂತ. ಇಡೀ ಟೀಮ್ ಅವ್ರ ಫಸ್ಟ್ ನಾವು ಅದನ್ನು ಫನ್ನಿ ಆಗಿ ತಗೊಂಡದ್ದು. ಓಕೆ, ಇಡೀ ಟೀಮ್ ಅವ್ರ ಮಕ್ಕಳು ವಾಟ್ ಇಸ್ ಡಾನ್ಸ್ ಕಾನ್ಸರ್ಟ್ ಅಂತ. ಮತ್ತೆ ನಂಗೆ ಅದು ಕ್ಯಾಚಿ ಫೀಲ್ ಅದಕ್ಕೆ ಇದು ಟ್ರೈ ಮಾಡುವ ಅಂತ ಎಲ್ಲದಕ್ಕೆ ವಿ ಸ್ಟಾರ್ಟೆಡ್ ನೇಮಿಂಗ್ ಎಸ್ ಡಾನ್ಸ್ ಕಾನ್ಸರ್ಟ್ ಅಂತ. ಸೊ ಈಗ ತುಂಬಾ ಸತಿ ಕೆಲವೊಬ್ಬರಿಗೆ ಆ ಒಂದು ರಿಮಿಕ್ಸ್ ಇಷ್ಟ ಆಗಿರುತ್ತೆ, ಇಷ್ಟ ಆಗಿರಲ್ಲ. ಹೌದು, ಜನದ ಫೀಡ್ಬ್ಯಾಕ್ ಏನಾದ್ರು ಕೊಟ್ಟಾಗ ಯಾವ ರೀತಿ? ನಾನು ಡೈರೆಕ್ಟ್ ಆಗಿ ಪಾಸಿಟಿವ್ ಆಗಿ ತಗೊಳ್ತೇನೆ. ನಾನು ಅದೇ ಹೇಳುದಲ್ಲ, ಯಾವತ್ತು ಐ ಆಮ್ ನಾಟ್ ರೈಟ್. ಕಮೆಂಟ್ ಮಾಡಿದ್ರೆ ಎಂಗೇಜ್ಮೆಂಟ್ ಜಾಸ್ತಿ ಆಗ್ತದೆ. ಎಂಗೇಜ್ಮೆಂಟ್ ಜಾಸ್ತಿ ಆದ್ರೆ ನಾನು ಹೇಳುದಿಲ್ಲ ಅಂತ. ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ. ಸೊ ಇನ್ ದ ಇನಿಷಿಯಲ್ ಸ್ಟೇಜ್ ಅಲ್ಲಿ ಈಗ ನೀವು ಕೊರಿಯೋಗ್ರಾಫರ್ ಆಗಿ ವರ್ಕ್ ಮಾಡಿದ್ದೀರಾ, ಡಾನ್ಸರ್ ಆಗಿ ಪರ್ಫಾರ್ಮೆನ್ಸಸ್ ಎಲ್ಲ ಕೊಟ್ಟಿದ್ದೀರಾ, ಬಟ್ ನಿಮಗೆ ಯಾವಾಗ ಇಲ್ಲ ನಾನು ಇದೇ ಫೀಲ್ಡ್ನ ಚೂಸ್ ಮಾಡಬೇಕು, ಇದೇ ನನ್ನ ಪ್ಯಾಷನ್ ಅಂತ ಅನ್ಸಿದ್ ಯಾವಾಗ? ಇಲ್ಲ, ಅಲ್ದೆ ಏನ್ ಗೊತ್ತಾ, ದೇರ್ ಇಸ್ ಒನ್ ಕ್ಯಾಚ್ ಇನ್ ದ್ಯಾಟ್. ನನ್ಗೆ ಇದುವರೆಗೂ ಕೂಡ ನಾನು ಅದನ್ನ ಯಾವತ್ತೂ ಕನ್ಸಿಡರ್ ಮಾಡಿಲ್ಲ ಟಿಲ್ ದಿ ಡೇಟ್. ಲೈಕ್ ಐ ಆಮ್ ಅ ಡಾನ್ಸ್ ಕೊರಿಯೋಗ್ರಾಫರ್, ಆರ್ ಐ ಆಮ್ ಅ ಡಾನ್ಸ್ ಟೀಚರ್, ಐ ಆಮ್ ಅನ್ ಆರ್ಟಿಸ್ಟ್, ಆರ್ ಐ ಆಮ್ ಅ ಡಾನ್ಸ್ ಕ್ರಿಯೇಟರ್, ಕಂಟೆಂಟ್ ಕ್ರಿಯೇಟರ್ ಆರ್ ಯೂಟ್ಯೂಬರ್, ಆ ಥರ ನಾನು ಯಾವತ್ತೂ ನಾನು ತಿಳ್ಕೊಂಡೇ ಇಲ್ಲ. ನಾನು ನನಗೆ ಬೌಂಡ್ರಿ ಯಾವತ್ತೂ ಹಾಕಿಲ್ಲ. ಯಾಕಂದ್ರೆ ಆ ಥರ ಹಾಕಿದ್ರೆ ನಮಗೆ ಬೇರೆ ಏನಾದ್ರು ಹೊಸತ್ತು ಅಥವಾ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಪ್ಷನ್ಸ್ ಇರಲ್ಲ. ನಾನು ಅದು ಮಾಡಬಾರ್ದು. ಸೊ ಆ ಥರ ನಾನು ಯಾವತ್ತೂ ನನಗೆ ಬೌಂಡ್ರಿನ ಹಾಕಿಲ್ಲ, ಇದುವರೆಗೂ ಹಾಕಿಲ್ಲ. ಸೊ ದ್ಯಾಟ್ ಟುಮಾರೋ ಐ ವಿಲ್ ಗೆಟ್ ಅಪ್ ಆ್ಯಂಡ್ ನಾನು ಒಂದು ಈ ಥಿಯೇಟರ್ಸ್ಗೆ ಹೋಗ್ಬೋದು ಎದ್ದು, ಇಫ್ ಐ ಲವ್ ಡೂಯಿಂಗ್ ದ್ಯಾಟ್. ಸೊ ಇದುವರೆಗೂ ಬೌಂಡ್ರೀಸ್ ಹಾಕಿಲ್ಲ. ಐ ಡೂ ಇದು ಬಿಟ್ಟು ಕೂಡ ಡಾನ್ಸ್ ಬಿಟ್ಟು ಕೊರಿಯೋಗ್ರಫಿ. ನಾವು ಐ ಆಮ್ ನಾಟ್ ಕೊರಿಯೋಗ್ರಫಿಂಗ್. ಈಗ ಈ ಒಂದು ಟೀಮ್ಗೆ ಕೊರಿಯೋಗ್ರಫಿ ಮಾಡ್ತಾರಲ್ಲ, ಈ ಕಾಲೇಜ್ ಅಥವಾ ಎನಿ ಪರ್ಟಿಕ್ಯುಲರ್ ಡಾನ್ಸ್ ಟೀಮ್ಗೆ, ಅದು ಕೊರಿಯೋಗ್ರಫಿ ಮಾಡೋದು ಆಲ್ಮೋಸ್ಟ್ ಒಂದು 7 to 8 years ಆಗ್ತಾ ಬಂತು. ಲಿಟರಲಿ ಸ್ಟಾಪ್ಡ್ ಕೊರಿಯೋಗ್ರಫಿ. ನಾನು ಕೊರಿಯೋಗ್ರಫಿ ಮಾಡೋದಿಲ್ಲ, ನಾನು ಜಾಸ್ತಿ ಕೊರಿಯೋಗ್ರಫಿ ಮಾಡೋದು ವರ್ಕ್ಶಾಪ್ ರೂಟೀನ್ ಮಾತ್ರ. ವರ್ಕ್ಶಾಪ್ ರೂಟೀನ್ ಬಿಟ್ರೆ ನಾನು ಈ ಕಾಲೇಜ್ ಕೊರಿಯೋಗ್ರಫಿ ನಾನು ಈಗ ಕಂಪ್ಲೀಟ್ ಬಿಟ್ಬಿಟ್ಟಿದ್ದೇನೆ. ಬರ್ತದೆ, ನಂದು ಅಸಿಸ್ಟೆಂಟ್ಸ್ ಮಾಡ್ತಾರೆ, ಮತ್ತೆ ನಂದು ಝೀರೋ ಇನ್ವಾಲ್ವ್ಮೆಂಟ್ ಇರುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅದನ್ನು ಚೂರು ಹೀಗೆ ಮಾಡೋ ಹಾಗೆ ಮಾಡೋ ಕಾನ್ಸೆಪ್ಟ್ ಅಲ್ಲಿ ನಾನು ವರ್ಕ್ ಮಾಡ್ಬೋದು. ಬಿಟ್ರೆ ನಾನು ಅದು ಫೀಲ್ಡ್ ಆಲ್ಮೋಸ್ಟ್ ಅದೇ ಆಗಲ್ಲ ಅಂತ ಅಲ್ಲ, ನಾನು ಈಗ ಕರೆಂಟ್ ಸ್ಟೇಟ್ ಅಲ್ಲಿ ನಂಗೆ ಬೇರೆ ಎಕ್ಸ್ಪ್ಲೋರ್ ಮಾಡಬೇಕು, ಬೇರೆ ಏನಾದ್ರು ಹೊಸತ್ತು ನೋಡ್ಬೇಕು ಅಂತ ಸುಮ್ಮನೆ ಅಲ್ಲೇ ಬಿಟ್ಬಿಟ್ಟಿದ್ದಾನೆ ಅದನ್ನ ಅಷ್ಟೇ. ಸೊ ಅದೇ ಹೇಳುದು. ಕಾಲೇಜಸ್ ಅಲ್ಲಿ ಪರ್ಫಾರ್ಮ್ ಮಾಡ್ತೀರಾ? ಹಾ, ವಿ ಪರ್ಫಾರ್ಮ್ ಆನ್ ಅ ಬೇಸ್ ಆಫ್ ಡಾನ್ಸ್ ಕಾನ್ಸರ್ಟ್. ಸೊ ಹಾಗೆ ಪರ್ಫಾರ್ಮ್ ಮಾಡ್ತೇವೆ ಜಾಸ್ತಿ. ಓಕೆ. ಸೊ ಇವಾಗ ಸಿಂಗಿಂಗ್ ಕಾನ್ಸರ್ಟ್ ಅನ್ನೋದು ತುಂಬಾನೇ ಫೇಮಸ್ ಆಗಿರುವಂಥದ್ದು, ಬಟ್ ಡಾನ್ಸ್ ಕಾನ್ಸರ್ಟ್ ಅನ್ನೋದು ಅಷ್ಟೊಂದಿಲ್ಲ. ಇಲ್ಲ ಲಿಟರಲಿ ಇಲ್ಲ, ಎಲ್ಲೂ ಇಲ್ಲ. ನಾವಂದ್ರೆ ಏನಾಯ್ತು ಗೊತ್ತಾ, ಅದು ನಂಗೆ ಮೊದ್ಲಿಂದ ನಾನೊಂದು ಏನ್ ಇಷ್ಟ ಇಲ್ಲ ಅಂದ್ರೆ ಡಾನ್ಸ್ ಫೀಲ್ಡ್ ಅಲ್ಲಿ ಅದು ಜಿಗಿಮಿಗೆ ಕಾಸ್ಟ್ಯೂಮ್ ಹಾಕೊಂಡು ಡಾನ್ಸ್ ಮಾಡ್ತಾರೆ, ನಂಗೆ ಅದು ಇಷ್ಟ ಇಲ್ಲ. ಓಕೆ, ನಾನು ಮಾಡಿದೆ ಸೀಕ್ವೆನ್ಸ್ ಡ್ರೆಸ್ಸಸ್. ಹಾ, ಅಂದ್ರೆ ಇಟ್ ಇಸ್ ನಾಟ್ ಬ್ಯಾಡ್ ಅಂತಾರೆ, ನಂಗೆ ಒಂಚೂರು ಇಷ್ಟ ಇಲ್ಲ ಅದು, ನಂಗೆ ಇಷ್ಟ ಇಲ್ಲ ಅಷ್ಟೇ. ಈಗ ನಮ್ಗೀಗ ವೆಜ್ ಊಟ ಮಾಡ್ಲಿಕ್ಕೆ ಎಲ್ಲ ವೆಜ್ ಇಷ್ಟ ಆಗ್ತದ, ಕೆಲವರಿಗೆ ವೆಜ್ ಅಲ್ಲಿ ಪರ್ಟಿಕ್ಯುಲರ್ ಇಷ್ಟ ಇಲ್ಲ. ದಟ್ ಇಷ್ಟ ಇಲ್ಲ ಅಂದ್ರೆ ಹೇಟ್ ಮಾಡೋದಲ್ಲ, ಇಷ್ಟ ಇಲ್ಲ ನಂಗೆ, ಹಾಕ್ಲಿಕ್ಕೆ ಇಷ್ಟ ಇಲ್ಲ, ಹಾಕಿ ಡಾನ್ಸ್ ಮಾಡ್ಲಿಕ್ಕೆ ಇಷ್ಟ. ನಾನು ಮಾಡಿದ್ದೇನೆ, ನಾನು ಕಾರ್ಪೊರೇಟ್ ಶೋಸ್ ಎಲ್ಲ ಮಾಡಿದ್ದೇನೆ, ಅವಾಗ ಹಾಕ್ತಿದ್ದೆ. ಬಟ್ ಅವಾಗ ಹಾಕೋ ಕೂಡ ನಂದು ಒಳಗಡೆ ಒಂದು ಥಾಟ್ ಇತ್ತು, ಲೈಕ್ ಇದನ್ನ ಬಿಟ್ಟು ಜನಗಳಿಗೆ ಕ್ಯಾಶುವಲ್ ಆಗಿ ಕನೆಕ್ಟ್ ಆಗ್ಲಿಕ್ಕೆ ಪಾಸಿಬಲ್ ಇಲ್ವಾ ಆಡಿಯನ್ಸ್ಗೆ, ಅಥವಾ ಎಲ್ಲರೂ ಕೋಆರ್ಡಿನೇಷನ್ ಅಲ್ಲೇ ಯಾಕೆ ಡಾನ್ಸ್ ಮಾಡಬೇಕು, ಅದು ಎಲ್ಲಿದೆ ರೂಲ್ಸ್ ಅಂತ ಇರ್ಬೋದು, ನಂಗೆ ಗೊತ್ತಿಲ್ಲ. ನಂಗೆ ಅಷ್ಟು ಗೊತ್ತಿಲ್ಲ ಮಾರೆ, ನಿಮ್ಗೆ ಗೊತ್ತಿರ್ಬೋದು ನೋಡೋರಿಗೆ, ನಂಗೆ ಗೊತ್ತಿಲ್ಲ. ನಾನು ಆ ಥರ ಅಷ್ಟು ಸೀರಿಯಸ್ ಜನನೇ ಅಲ್ಲ. ಸೊ ನನ್ಗೆ ಇವಾಗ ನಮ್ದು ಕಾನ್ಸರ್ಟ್ ನೋಡಿದ್ರು ಕೂಡ ಸ್ಟೇಜ್ ಅಲ್ಲಿ ಒಂದೇ ಒಂದು ಕೋಆರ್ಡಿನೇಷನ್ ಇಲ್ಲ. ಎಲ್ರಿಗೂ ಯಾವಾಗ ಬೇಕು ಅವ್ರು ಬರ್ತಾರೆ, ಮಾಡ್ತಾರೆ, ಹೋಗ್ತಾರೆ. ಹುಕ್ ಸ್ಟೆಪ್ ಬಿಟ್ಟು ಹುಕ್ ಸ್ಟೆಪ್ ಜನಗಳಿಗೆ ಕೂಡ ಮಾಡ್ಲಿಕ್ಕೆ ಬರ್ತದೆ. ಸೊ ನನ್ಗೆ ಅವತ್ತು ಡಾನ್ಸ್ ಅನ್ನು ಯಾಕೆ ನಾವು ಇಷ್ಟು ಆಡಿಯನ್ಸ್ ಮತ್ತೆ ಡಾನ್ಸರ್ಸ್, ಡಾನ್ಸ್ ಆರ್ಟಿಸ್ಟ್ ಮಧ್ಯೆ ಇದೊಂದು ಬಾರ್ಡರ್ ಯಾಕೆ, ಕಾಸ್ಟ್ಯೂಮ್ದು, ಕೋಆರ್ಡಿನೇಷನ್ದು ಅದು ಬಾರ್ಡರ್ ಯಾಕೆ, ನಾವು ಅದು ಬಾರ್ಡರ್ ಓಪನ್ ಮಾಡಿ ವಿ ಕ್ಯಾನ್ ಈಸಿಲಿ ಜೆಲ್ ಎಲ್ಲರೂ ಒಟ್ಟಿಗೆ ಎಂಟರ್ಟೈನ್ ಮಾಡೋಣ. ಹೌದಾ, ನಂಗೆ ಮೊದಲಿಂದ ಅದಿತ್ತು. ಬಟ್ ನಾನು ಅದಕ್ಕೆ ಪ್ರಾಪರ್ ಆಗಿ ಇದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ನಂಗೆ ಐಡಿಯಾ ಇರಲಿಲ್ಲ.
ಅಂದ್ರೆ ಓಕೆ ಇವತ್ತಿದನ್ನೊಂದು ಕ್ರ್ಯಾಕ್ ಮಾಡುವ ಆ ತರ ನಂಗೆ ಗೊತ್ತೆ, ನಂಗೆ ಸ್ಲೋಲಿ ಸ್ಟಾರ್ಟ್ ಮಾಡ್ಬೇಕಿತ್ತು. ಆ ಗ್ಯಾಪ್ ಅಲ್ಲಿ ನಾನು ಮೀಟ್ ಆಗಿದ್ದು ನಮ್ದು ಟೀಮ್, ಓಕೆ ಏನೋ ಸುಮಿತ್, ದೆನ್ ಖುಷಿ, ಸಮನ್ವಿ, ದೆನ್ ಸಾಧನಾ. ಸೊ ಆ ಗ್ಯಾಪಲ್ಲಿ ಇವರೆಲ್ಲ ಬಂದ್ರು, ಇವರೆಲ್ಲ ಒನ್ ಬೈ ಒನ್ ಆ ಥರ ಬಂದದ್ದು. ಓಕೆ, ಸೊ ಅದುವರೆಗೆ ಕೂಡ ಪ್ಲಾನ್ ಇರಲಿಲ್ಲ ನನಗೆ. ನಾವೆಲ್ಲರೂ ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ 3-4 ಟೈಮ್ಸ್ ಒಂದು ಡಾನ್ಸ್ ಕ್ಲಾಸಲ್ಲಿ ಎಲ್ಲರೂ ಮೀಟ್ ಆಗ್ತಿದ್ವಿ. ಕೆಲವೊಮ್ಮೆ ನಾನು ಕೊರಿಯೋಗ್ರಫಿ ಮಾಡ್ತಿದ್ದೆ, ಕೆಲವೊಮ್ಮೆ ಸುಮಿತ್ ಅಥವಾ ಯಾರಾದ್ರೂ ಒಬ್ರು ಅಲ್ಲಿದ್ದವರೆಲ್ಲ ಬಂದು ಇಷ್ಟು ಸೀರಿಯಸ್ಲಿ ಏನು ಮಾಡ್ತಾ ಇರಲಿಲ್ಲ. ಓಕೆ, ಸೊ ಅವಾಗ ಏನಾಯ್ತು, ನಂದೊಂದು ಆಲ್ಬಮ್ದು ಕನ್ನಡ ಆಲ್ಬಮ್ ಮಾಡಿದ್ದೆ. ಸೊ ಅದು ನಾನೇ ಏನೋ ಆಲ್ಮೋಸ್ಟ್ ಕೊರಿಯೋಗ್ರಫಿ ನಾನೇ ಫಿನಿಶ್ ಮಾಡಿ ನಾನೇ ಮಾಡಿದ್ದು. ಐ ವಾಸ್ ಲೀಡ್ ಆಲ್ಸೋ. ಸೊ ಅದು ಮಾಡಿ ಅದರದ್ದು ಯಾವಾಗ ರಿಲೀಸ್ ಇತ್ತು ನೋಡಿ, ಅವಾಗ ಈ ಪ್ಯಾಟರ್ನ್ ನಾನು ರಿಲೀಸ್ ಮಾಡಿತ್ತು. ವೇರ್ ಲೈಕ್ ಸುಮ್ಮನೆ ನಾರ್ಮಲ್ ಇವೆಂಟ್, ಏನು ದೊಡ್ಡ ಇವೆಂಟ್, ಇಟ್ಸ್ ನಾರ್ಮಲ್ ರೆಗ್ಯುಲರ್ ಕ್ಯಾಶುವಲ್ ಇವೆಂಟ್ ಅಲ್ಲಿ ನಾನು ಮಾಡಿದ್ದು. ಸೊ ಅಲ್ಲಿ ಪೀಪಲ್ ಲವ್ಡ್ ಇಟ್. ಸೊ ಅದನ್ನ ನಾನು ಅಲ್ಲಿ ಕ್ಯಾಚ್ ಮಾಡಿದ್ವಿ. ಲೈಕ್ ಓಕೆ, ಜನಗಳಿಗೆ ಅದು ಕನೆಕ್ಟ್ ಆಗುತ್ತೆ, ಟ್ರೈ ಮಾಡಬಹುದು ಅಂತ. ಮತ್ತೆ ಸ್ಲೋಲಿ ವಿಡಿಯೋಸ್ ಹಾಕಿ ಒಂದು ಕಾಲೇಜ್ ಅವರು ಕರೆದ್ರು. ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಇಯರ್ ನಾವು ಫ್ರೀಗೇನೆ ಹೋಗಿತ್ತು. ಎಲ್ಲ ಕಾಲೇಜ್ ಎಲ್ಲ ಇವೆಂಟಿಗೂ ಫ್ರೀಗೆ ಹೋಗಿದ್ದು ವಿತೌಟ್ ಟ್ರಾವೆಲ್ ಎಕ್ಸ್ಪೆನ್ಸ್ ಆಲ್ಸೋ. ಲೈಕ್ ನಾನು ಈಗ ಜಡ್ಜಿಂಗ್ ಕರೆದ್ರು ಅಂತ ಹೇಳ್ಕೊಳ್ಳಿ, ಜಡ್ಜಿಂಗ್ ಹೋಗುವಾಗ ನಾನು ಅಲ್ಲಿ ಪರ್ಫಾರ್ಮ್ ಮಾಡ್ಬೇಕಲ್ಲ, ಒಬ್ನೇ ಅಲ್ಲ, ಇವ್ರನ್ನ ಸಹ ಕರ್ಕೊಂಡು ಹೋಗೋದು. ಸೊ ಆ ತರ ಸ್ಲೋಲಿ ಮಾಡಿ ಒಂದ್ ದಿವಸ ಏನದು, ಅದುವರೆಗೆ ನಾನು ಅದನ್ನು ಕಾನ್ಸರ್ಟ್ ಅಂತ ಕರಿತಿರ್ಲಿಲ್ಲ, ನಾನು ಡಾನ್ಸ್ ಶೋಕೇಸ್ ಅಂತ ಕರಿತಿದ್ದೆ. ಓಕೆ, ಡಾನ್ಸ್ ಶೋಕೇಸ್ ಅಂತ ಕರಿತಿದ್ದು. ಆಲ್ಮೋಸ್ಟ್ 6 months ತನಕ ಅದೇ ನೇಮ್ ಇತ್ತು. ಮತ್ತೆ ಒಂದ್ ದಿವಸ ಏನಾಯ್ತು, ಎಲ್ಲೋ ಒಂದು ಪೋಸ್ಟ್ ಮಾಡಿದೆ, ಅಲ್ಲಿ ಕೆಳಗಡೆ ಒಬ್ರು ಕಮೆಂಟ್ ಹಾಕಿದ್ರು, ಅದು ಯಾವ ಪುಣ್ಯಾತ್ಮ ಅಂತ ನಂಗೆ ಗೊತ್ತಿಲ್ಲ, ಮ್ಯೂಸಿಕ್ ಕಾನ್ಸರ್ಟ್ ಇದನ್ನ ಸ್ಲಾಶ್ ಹಾಕಿದ ಏನೋ ಹಾಕಿ, ಇಟ್ ಇಸ್ ಅ ಡಾನ್ಸ್ ಕಾನ್ಸರ್ಟ್ ಅಂತ. ಇಡೀ ಟೀಮ್ ಅವ್ರ ಫಸ್ಟ್ ನಾವು ಅದನ್ನು ಫನ್ನಿ ಆಗಿ ತಗೊಂಡದ್ದು. ಓಕೆ, ಇಡೀ ಟೀಮ್ ಅವ್ರ ಮಕ್ಕಳು ವಾಟ್ ಇಸ್ ಡಾನ್ಸ್ ಕಾನ್ಸರ್ಟ್ ಅಂತ. ಮತ್ತೆ ನಂಗೆ ಅದು ಕ್ಯಾಚಿ ಫೀಲ್ ಅದು, ಓಕೆ ಇದು ಟ್ರೈ ಮಾಡುವ ಅಂತ ಎಲ್ಲದಕ್ಕೆ ವಿ ಸ್ಟಾರ್ಟೆಡ್ ನೇಮಿಂಗ್ ಆಸ್ ಡಾನ್ಸ್ ಕಾನ್ಸರ್ಟ್ ಅಂತ. ಅದಾದ್ಮೇಲೆ ಸಂವೇರ್ ನಂಗೊಂಚೂರು ಫೀಲ್ ಆಗಿದೆ ಅಂದ್ರೆ, ನಾವು ಬಂದು ಡಾನ್ಸ್ ಮಾಡಿ ಹೋಗ್ತಾ ಇದ್ವಿ, ನಾವು ತುಂಬಾ ಕನೆಕ್ಷನ್ ಕಡಿಮೆ ಇತ್ತು. ಮತ್ತೆ ಪುನಃ ರೀಬಿಲ್ಡ್ ಮಾಡಿ ಜನರ ಹತ್ರ ಮಾತಾಡಿ, ಅದರ ಗ್ಯಾಪ್ ಅಲ್ಲಿ ನಾನು ಕೆಲವು ಸಾಂಗ್ ಇದು ತುಂಬಾ ಯಾರಿಗೆಲ್ಲ ಲಿರಿಕ್ಸ್ ಗೊತ್ತಿದೆ ನೋಡಿ, ಆ ಗ್ಯಾಪ್ ಖಾಲಿ ಬಿಟ್ಟು ಜನಗಳನ್ನು ಹಾಡಿಸ್ತಿದ್ದೆ. ಲೈಕ್ ಪೀಪಲ್ ಆಲ್ಸೋ ಗನ್ ಬಿ ಅ ಪಾರ್ಟ್ ಆಫ್ ಕಾನ್ಸರ್ಟ್. ಯೂಶುವಲ್ ಕಾನ್ಸರ್ಟ್ ಎಲ್ಲ ಅದೇ ಆಗುತ್ತಲ್ಲ, ಸಿಂಗಿಂಗ್ ಮಾಡ್ತಾರೆ, ಕೆಲವರು ಜನ ಸಿಂಗಿಂಗ್ ಮಾಡ್ತಾರೆ. ಸೊ ಅದು ಪ್ಯಾಟರ್ನ್ ನಾನು ಮತ್ತೆ ಇನ್ವಾಲ್ವ್ ಮಾಡ್ತಾ ಹೋದೆ. ಸೊ ರೀಸೆಂಟ್ ಐ ಕೇಮ್ ಅಪ್ ವಿತ್ ಸರಿಗಮಪ ಪ್ಯಾಟರ್ನ್, ವೇರ್ ಲೈಕ್ ಒಂದು ಸಾಂಗ್ ಸ್ಟಾಪ್ ಆಗ್ತದೆ, ಮತ್ತೆ ಅವ್ರಿಗೆ ಗೆಸ್ ಮಾಡ್ಲಿಕ್ಕೆ ಕೊಡ್ತೇನೆ. ಸೊ ಅವ್ರ ಸಾಂಗ್ ಗೆಸ್ ಮಾಡ್ತಾರೆ, ನಾವು ಮಾಡ್ತೇವೆ. ಇಟ್ ಈಸ್ ಪ್ರೀ ರೆಕಾರ್ಡೆಡ್, ಬಟ್ ವಿಲ್ ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್. ಸೊ ಡಾನ್ಸ್ ಕಾನ್ಸರ್ಟ್ ಪ್ಯಾಟರ್ನ್ ಹಾಗೆ ಬಂದದ್ದು. ವೇರ್ ಲೈಕ್ ಕ್ಯಾಶುವಲಿ ಒಮ್ಮೆಲೆ ಇಂಟ್ರಡ್ಯೂಸ್ ಮಾಡಿ ಒಮ್ಮೆಲೆ ಬೂಮ್ ಆಯ್ತು. ನೋ, ಸ್ಲೋಲಿ ಸ್ಟೆಪ್ ಬೈ ಸ್ಟೆಪ್ ಅಂಡ್ ಇಟ್ ಈಸ್ ಆಲ್ ಬಿಕಾಸ್ ಆಫ್ ಟೀಮ್. ಈಗ ನಾನು ಪ್ಲಾನ್ ಮಾಡ್ಬೋದು, ಓಕೆ ಲೈಕ್ ಈ ತರ ಮಾಡುವ ಅಂತ, ಬಟ್ ಅದು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಅಷ್ಟು ಸ್ಮಾರ್ಟ್ ಟೀಮ್ ಇಲ್ಲದಿದ್ರೆ ಯು ಕಾಂಟ್ ಡೂ ಇಟ್. ಅಷ್ಟು ಸ್ಮಾರ್ಟ್ ಎಕ್ಸ್ಪೀರಿಯನ್ಸ್ ಟೀಮ್ ಬೇಕು. ಸೊ ಇಟ್ ಇಸ್ ಆಲ್ ಬಿಕಾಸ್ ಆಫ್ ಟೀಮ್ ಆಲ್ವೇಸ್. ಅಂಡ್ ಆಲ್ಸೋ ಐ ಹ್ಯಾವ್ ಸೀನ್, ಇಫ್ ಯು ಸ್ಟಾರ್ಟ್, ಇನ್ನೊಬ್ರು ಯಾರೋ ಕ್ಯಾರಿ ಮಾಡ್ತಾರೆ. ಇಫ್ ಅವ್ರು ಸ್ಟಾಪ್ ಮಾಡಿದ್ರೆ ಇನ್ನೊಬ್ರು ಯಾರೋ ಕ್ಯಾರಿ ಮಾಡ್ತಾರೆ. ಆ ಕೋಆರ್ಡಿನೇಷನ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ವೆರಿ ಇಂಪಾರ್ಟೆಂಟ್. ಬಟ್ ಅದಕ್ಕಿಂತ ಮುಂಚೆ ದ ಮ್ಯೂಸಿಕ್, ಇಫ್ ಯು ಡೋಂಟ್ ಹ್ಯಾವ್ ಅ ಪ್ರಾಪರ್ ಮ್ಯೂಸಿಕ್ ಆರ್ ದ ಮಿಕ್ಸ್, ಪೀಪಲ್ ಆಲ್ಸೋ ವೋಂಟ್ ಎಂಜಾಯ್. ಏನೋ ಈ ಮಿಕ್ಸಿಂಗ್ ಏನಿದೆ ನೋಡಿ, ಫಾರ್ ದ್ಯಾಟ್ ಐ ಹ್ಯಾವ್ ಅ ಗೈ. ಓಕೆ, ನಾನು ಅದನ್ನ ಕೊರಿಯೋಗ್ರಫಿ ಮಾಡ್ಲಿಕ್ಕೆ ದೇರ್ ಇಸ್ ಒನ್ ಪರ್ಸನ್. ಆಕ್ಚುಲಿ ಐ ವಾಂಟೆಡ್ ಟು ಆಸ್ಕ್, ಯಾರು ನಿಮ್ಮ ಸಾಂಗ್ಸ್ ನ ರಿಮಿಕ್ಸ್ ಮಾಡೋದು? ಎಕ್ಸಾಕ್ಟ್ಲಿ. ಸೊ ಅದು ಮಾಡೋದು ನಜೀಮ್ ಅಂತ, ಹಿಸ್ ಬ್ರ್ಯಾಂಡ್ ನೇಮ್ ಇಸ್ ಬೀಟ್ ಕಿಂಗ್ ಪ್ರೊಡಕ್ಷನ್ಸ್ ಅಂತ. ಸೊ ಅವರೇ ಎಲ್ಲ ಆಲ್ಮೋಸ್ಟ್ ಮಿಕ್ಸಿಂಗ್ ಎಲ್ಲ ಅವರೇ ಮಾಡೋದು. ಅಂದ್ರೆ ಪ್ಲಾನ್ ಐ ವಿಲ್ ಡೂ ಇಟ್, ಅಂದ್ರೆ ಈ ಕನ್ನಡ ಸಾಂಗ್ ಈ ಕನ್ನಡ ಮಿಕ್ಸ್ ಮಾಡೋಣ ಅಂತ ಹೇಳಿ ನಾನೊಂದು ವಾಯ್ಸ್ ನೋಟ್ ಅಥವಾ ಒಂದು ರಫ್ ಎಡಿಟ್ ನಾನು ಸಹ ಮಾಡ್ತೇನೆ. ನಾನು ಮುಂಚೆ ಮಾಡ್ತಿದ್ದೆ ಮಿಕ್ಸಿಂಗ್, ಇವಾಗ ನಂಗೆ ಪೂರ್ಸೋದಿಲ್ಲ. ಸೊ ನಾನೇನ್ ಮಾಡ್ತೇನೆ, ರಫ್ ಮಾಡಿ ಒಂದು ವಾಯ್ಸ್ ನೋಟ್ ಮಾಡಿ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡ್ತಾರೆ. ನಜೀಮ್ ಭಾಯ್ ನಂಗೆ ಇದು ಇಲ್ಲಿ ಬೇಕು, ಇದು ಹೀಗೆ ಬೇಕು, ಅದ ರೆಕಾರ್ಡಿಂಗ್ ಅವರನ್ನು ಸೆಂಡ್ ಮಾಡ್ತಾರೆ. ಅದನ್ನ ಕೇಳಿ ನಂಗೆ ಇನ್ನೊಂದು ಪ್ಲಾನ್ ಬರ್ತದೆ, ನಾನು ಇನ್ನೊಂದು ಹೇಳ್ತೇನೆ. ಇದೆಲ್ಲ ನಡೆಯೋದು ಆಲ್ಮೋಸ್ಟ್ ಒಂದು 30-40 minutes ಅಲ್ಲಿ ನಡೆದಿರುತ್ತೆ, ಎಲ್ಲ ಮುಗ್ದಿರುತ್ತೆ. ಸೊ ನಜೀಮ್ ಅಂತ ಅವ್ರ ಹೆಸರು. ಸೊ ಹಿ ಸ್ಟೇಸ್ ಇನ್ ಮ್ಯಾಂಗ್ಳೂರ್. ಸೊ ನಾನು ಅವ್ರನ್ನ ನಂಗೆ ತುಂಬಾ ವರ್ಷದಿಂದ ಪರಿಚಯ. ನಾನು ಯಾವಾಗ ಕೊರಿಯೋಗ್ರಫಿ ಮಾಡ್ತಿದ್ದೆ ಅವಾಗಿಂದನೂ ಎಡಿಟಿಂಗ್ ಮಾಡಿಸ್ತಿದ್ದೆ ಅವ್ರ ಹತ್ರ. ನಜೀಮ್ ಡಾನ್ಸ್ ಕರ್ನಾಟಕ ಡಾನ್ಸ್ಗೆ ಎಡಿಟಿಂಗ್ ಮ್ಯೂಸಿಕ್ ಕೊಡ್ತಿದ್ರು, ಮಿಕ್ಸಿಂಗ್ ಮಾಡಿಸ್ತಿದ್ರು. ಮತ್ತೆ ತುಂಬಾ ತೆಲುಗು ಶೋಸ್ಗೆ ಮಿಕ್ಸಿಂಗ್ ಮಾಡಿಸಿದ್ದಾರೆ, ತುಂಬಾ ತಮಿಳ್ ಶೋಸ್ಗೆಲ್ಲ ಅವರೇ ಮಿಕ್ಸಿಂಗ್ ಮಾಡಿದ್ದಾರೆ. ಆಲ್ಮೋಸ್ಟ್ ಈಸ್ ಫ್ರಮ್ ಮ್ಯಾಂಗ್ಳೂರ್. ಓಕೆ, ಸೊ ಅಂದ್ರೆ ನೀವು ಅವಾಗ ಅಪ್ಡೇಟ್ ಮಾಡ್ತಿರ್ತೀರಾ? ಫಾರ್ ಎಕ್ಸಾಂಪಲ್ ಇವಾಗ ಕರೆಂಟ್ಲಿ ಯಾವ್ದೋ ಒಂದು ಟ್ರೆಂಡಿಂಗ್ ಸಾಂಗ್ ಇರುತ್ತೆ, ಅವಾಗ ನೀವು ಸಾಂಗ್ಸ್ ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತೀರಾ? ಹೌದೌದು, ವಿ ಹ್ಯಾವ್ ಟು. ಅಂದ್ರೆ ನಂದು ಮೇನ್ ಅದೇ ಅಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ನೀಶ್ ಏನಿರೋದಂದ್ರೆ ಕರೆಂಟ್ ಟ್ರೆಂಡ್ಗೆ ನಮ್ದು ಕನ್ನಡ ಸಾಂಗ್ ಏನಾದ್ರು ಮಿಕ್ಸ್ ಆಗ್ಲಿಕ್ಕೆ ಪಾಸಿಬಿಲಿಟೀಸ್ ಇದೆಯಾ ಅದನ್ನ ಥಿಂಕ್ ಮಾಡ್ಲಿಕ್ಕೆ 1 week 2 week ತಗೊಳ್ತೇನೆ. ಮಿಕ್ಸಿಂಗ್ ಮಾಡ್ಲಿಕ್ಕೆ ರಫ್ ಆಗ್ತದೆ.
ಥಿಂಕ್ ಮಾಡಿ ಅದನ್ನು ಮಾಡ್ಬೇಕಲ್ಲ, ಅದು ಯಾವ ಸಾಂಗ್ ಹೋಗುತ್ತಾ ಇಲ್ವಾ, ಹೋದ್ರೆ ಪಾಸಿಟಿವ್ ಇಂಪ್ಯಾಕ್ಟ್ ಇದೆಯಾ, ಅಥವಾ ಹೋಗಿ ನಾನು ಪಾಪ ಕನ್ನಡ ಸಾಂಗ್ ಅನ್ನು ಹಾಳು ಮಾಡಿದ್ನ, ಕೆಲವು ಸಾಂಗ್ ಹಾಳು ಮಾಡಿದೆ ನಾನು, ಸಾರಿ ಫಾರ್ ದ್ಯಾಟ್. ಸೊ ಅದು ಹಾಗೆ ಆಗುತ್ತೆ. ಓಕೆ. ಸೊ ಈಗ ತುಂಬಾ ಸತಿ ಕೆಲವೊಬ್ಬರಿಗೆ ಆ ಒಂದು ರಿಮಿಕ್ಸ್ ಇಷ್ಟ ಆಗಿರುತ್ತೆ, ಇಷ್ಟ ಆಗಿರಲ್ಲ, ಅಥವಾ ಜನದ ಫೀಡ್ಬ್ಯಾಕ್ ಏನಾದ್ರು ಕೊಟ್ಟಾಗ ಯಾವ ರೀತಿ? ನಾನು ಡೈರೆಕ್ಟ್ ಆಗಿ ಪಾಸಿಟಿವ್ ಆಗಿ ತಗೊಳ್ತೇನೆ. ನಾನು ಅದೇ ಹೇಳುದಲ್ಲ, ಯಾವತ್ತು ಐ ಆಮ್ ನಾಟ್ ರೈಟ್, ನಾನು ಯಾವತ್ತು ನಾನ್ ರೈಟ್ ಅಂತ ನಂಗೆ ಹೇಳಲಿಕ್ಕೆ ಆಗೋದಿಲ್ಲ. ಜನಗಳು ರೈಟ್ ಇರ್ತಾರೆ, ಅವ್ರದ್ದು ಕಮೆಂಟ್ಸ್ ಕೂಡ ಕೆಲವೊಮ್ಮೆ ನಂಗೆ ಫೀಲ್ ಆಗಿದೆ, ತುಂಬಾ ಸಲ ಫೀಲ್ ಆಗಿದ್ದು ಹೌದಾ ಅಂತ, ನಾನು ಮಿಕ್ಸಿಂಗ್ ಮಾಡಿ ಸಾಂಗ್ ಹಾಳು ಮಾಡಿದ್ದಾರೆ ಅಂತ. ಅದಕ್ಕೆ ಇವಾಗ ನಾನು ಬೇರೆ ಕನ್ನಡ ಸಾಂಗ್ ತಗೊಳ್ಳುವಾಗ ತುಂಬಾ ಥಿಂಕ್ ಮಾಡ್ತೇನೆ, ಅಂದ್ರೆ ಸಾಂಗ್ ಅದು ಲಿರಿಕ್ಸ್ ಅಷ್ಟು ಚಂದ, ಲಿರಿಕ್ಸ್ ನಾನು ಹಾಳು ಮಾಡಬಾರ್ದು ಅಂತ. ಕೆಲವು ಸಾಂಗ್ ಅನ್ನು ಪ್ಲೇನ್ ಮಾಡಿ ಬಿಡ್ತೇನೆ. ಸೊ ಜನಗಳದು ಕಾಂಪ್ಲಿಮೆಂಟ್ ಯಾವತ್ತೂ ಬರ್ತಾನೆ ಇರಬೇಕು. ಕೆಲವೊಮ್ಮೆ ಕಮೆಂಟ್ಸ್ ಬಂದ್ರು ಕೂಡ ನಾನು ಅದನ್ನ ಕರೆಕ್ಟ್ ವೆರಿಫೈ ಮಾಡ್ತೇನೆ, ನೋಡ್ತೇನೆ ಅವ್ರು ಹೇಳಿದದ್ದು ಎಷ್ಟು ಸತ್ಯ. ಅವ್ರದ್ದು ಏನೋ ಪರ್ಸನಲ್ ಇಶ್ಯೂಸ್ ಇಂದ ಕಮೆಂಟ್ ಮಾಡಿದ್ರೆ ಇಟ್ಸ್ ಓಕೆ, ಇಟ್ ಇಸ್ ದೇರ್ ಪರ್ಸನಲ್. ಅದು ಅದ್ರ ಮೇಲೆ ನಂಗೆ ಏನಾದ್ರು ಬ್ಯಾಡ್ ಹೇಳಿದ್ರೆ ಅದು ಪರವಾಗಿಲ್ಲ, ಅದು ಏನಾಗ್ತದೆ, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕಮೆಂಟ್ ಮಾಡಿದ್ರೆ ಎಂಗೇಜ್ಮೆಂಟ್ ಜಾಸ್ತಿ ಆಗ್ತದೆ. ಎಂಗೇಜ್ಮೆಂಟ್ ಜಾಸ್ತಿ ಆದ್ರೆ ನಾನು ಹೇಳುದಿಲ್ಲ ಅಂತ. ಸೊ ಈಗ ನೀವು ರಿಮಿಕ್ಸ್ ನ ಚೂಸ್ ಮಾಡ್ಬೇಕಾದ್ರೂ ಕೂಡ ಇವಾಗ ಕನ್ನಡ ಸಾಂಗ್ಸ್, ತಮಿಳ್ ಸಾಂಗ್ಸ್, ಬೇರೆ ಬೇರೆ ಲ್ಯಾಂಗ್ವೇಜಸ್ ನ ನೀವು ಚೂಸ್ ಮಾಡ್ತಾ ಇರ್ತೀರಾ. ಸೊ ಬಟ್ ಎಲ್ಲೋ ಒಂದ್ ಕಡೆ ಲೈಕ್ ಇಂಥ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಏನಾದ್ರು ನಿಮಗೆ ಅನ್ಸಿದ್ಯಾ? ಇದೆ ಆಫ್ ಕೋರ್ಸ್ ಕನ್ನಡ. ಬಿಕಾಸ್ ಇವಾಗ ನೀವು ಈಗ ಬ್ಯಾಂಗ್ಳೂರಿಗೆ ಹೋದಾಗ ಅಲ್ಲಿ ಜಾಸ್ತಿ ತುಳು ಮಾತಾಡ್ತಾರೆ. ಹೌದು. ಆದ್ರೆ ನೀವು ಅಲ್ಲಿ ತುಳುನ ಚೂಸ್ ಮಾಡ್ತೀರಾ, ಕನ್ನಡನ ಚೂಸ್? ಎರಡು ಮಿಕ್ಸ್ ಮಾಡ್ತೇನೆ ನಾನು. ಎರಡು ಮಂಗಳೂರಲ್ಲಿ ಆಫ್ ಕೋರ್ಸ್ ತುಳು, ಹೌದು, ತುಳು ಇಸ್ ಮೈ ಮದರ್ ಟಂಗ್ ಆಲ್ಸೋ, ಬಟ್ ಕನ್ನಡ ಕೂಡ ಕೇಳ್ತಾರೆ ಈಗ ಮಂಗಳೂರಲ್ಲಿ. ಈಗ ನಾನು ತುಂಬಾ ಕ್ರಿಯೇಟರ್ಸ್ ಮೊದಲು ನಾನು ನೋಡ್ತಿರ್ಲಿಲ್ಲ, ಬಟ್ ಇವಾಗ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ತುಂಬಾ ಕ್ರಿಯೇಟರ್ಸ್ ಕನ್ನಡ ಸಾಂಗ್ ಮಾಡ್ತಿದ್ದಾರೆ ಮಂಗಳೂರಲ್ಲಿ. ಸೊ ಖುಷಿ ಆಗ್ತದೆ ನೋಡುವಾಗ. ಏನೋ ತುಳು ಸಾಂಗ್ಸ್ ಬ್ಯೂಟಿಫುಲ್, ಐ ಲವ್ ಡೂಯಿಂಗ್ ತುಳು ಸಾಂಗ್ಸ್. ಬಟ್ ತುಳು ಸಾಂಗ್ಸ್ ಜೊತೆ ಕನ್ನಡ ಸಾಂಗ್ ಕೂಡ ಮಂಗಳೂರಲ್ಲಿ ಕೇಳ್ತಾರೆ ಈಗ. ಓಕೆ. ಸೊ ಇವಾಗ ಬ್ಯಾಂಗ್ಳೂರ್ ಅಂತ ಬಂದ್ರೆ ಇಲ್ಲಿ ಮಿಕ್ಸ್ಡ್ ಆಫ್ ಪೀಪಲ್ಸ್ ಇದ್ದಾರೆ. ಈಗ ನಾರ್ತ್ ಈಸ್ಟ್ ಇರ್ಬೋದು, ಕೇರಳ ಇಂದ ಇರ್ಬೋದು, ಎಲ್ಲಾ ತರ ಲ್ಯಾಂಗ್ವೇಜ್ ಜನಗಳು ಇದ್ದಾರೆ. ಸೊ ಈ ಒಂದು ಬ್ಯಾಂಗ್ಳೂರ್ ಊರಲ್ಲಿ ನೀವೇನಾದ್ರೂ ಪರ್ಫಾರ್ಮ್ ಮಾಡ್ಬೇಕು ಅಂತಂದಾಗ ಮೇನ್ ಆಗಿ ಲ್ಯಾಂಗ್ವೇಜಸ್ ಯಾವ ರೀತಿ ಚೂಸ್ ಮಾಡಿರ್ತೀರಾ ನೀವು? ಆಲ್ಮೋಸ್ಟ್ ಒಂದು 70% ಕನ್ನಡ, ಆಲ್ಮೋಸ್ಟ್ 70-80% ಕನ್ನಡ. Then I'll go with the Tamil, Telugu. Then maybe last preference I might go for Bollywood song. 70% ನಾನು ಕನ್ನಡನೇ ಚೂಸ್ ಮಾಡ್ತೇನೆ ಇಲ್ಲಿ. ಯಾಕಂದ್ರೆ ಇದ್ದಾರೆ ಕನ್ನಡಿಗರು ಅಫ್ಕೋರ್ಸ್ ಎಲ್ಲಾ ಕಾರ್ನರ್ಸ್ ಅಲ್ಲಿ ಕಡೆ ಇದ್ದಾರೆ. ನಾವು ಲಾಸ್ಟ್ ಟೈಮ್ ಮಾಡಿದ್ವಿ, ದಟ್ ಈಸ್ ಕನ್ನಡ ರಾಜ್ಯೋತ್ಸವದ ಕನ್ನಡ ಕಾನ್ಸರ್ಟ್ ಅಂತ. ಅದೆಲ್ಲ ಆಲ್ಮೋಸ್ಟ್ 90% ಕನ್ನಡ ಸಾಂಗ್ ಇತ್ತು. ಬಟ್ ಕೆಲವು ಹಿಂದಿ ಸಾಂಗ್ ನಾನು ಅಲ್ಲಿ ಯೂಸ್ ಮಾಡಿದ್ವಿ, ಲೈಕ್ ಮಿಕ್ಸಿಂಗ್ ಅದು ಹಿಂದಿಯಿಂದ ಕನ್ನಡಗೆ. ಇದು ಅವತ್ತು ಖುಷಿ ಆಗಿತ್ತು ನಂಗೆ. ಆಲ್ಮೋಸ್ಟ್ ಕಣ್ ಮುಂದೆ ಪ್ರಾಪರ್ ಕನ್ನಡಿಗರನ್ನು ನೋಡಿ ಎಲ್ಲ. ಸೊ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನೀವು ಪರ್ಫಾರ್ಮೆನ್ಸ್ ಏನಾದ್ರು ಮಾಡಿದ್ರಿ? ಒಂದು ಮಾಡಿದ್ದೇವೆ, ಕನ್ನಡ ಸಂಘದವರು ತಾಯಿ ಕನ್ನಡ ಬಳಗ ಅಂತ ಅವ್ರು ಕರೆದಿದ್ರು ನನ್ನನ್ನು ಮತ್ತೆ ಸಾಧನ. ಸೊ ದಟ್ ಈಸ್ ಫಾರ್ ಕನ್ನಡ ರಾಜ್ಯೋತ್ಸವ. ಸೊ ಅದಕ್ಕೆ ಬ್ಯಾಂಕಾಕ್, ಸೊ ಅಲ್ಲಿ ಪರ್ಫಾರ್ಮ್ ಮಾಡಿದ್ವಿ. ಅದಾದ್ಮೇಲೆ ಬಂದಿತ್ತು, ಬಟ್ ಮೇನ್ ಪ್ರಾಬ್ಲಮ್ ಆಗೋದು ವೀಸಾ. ನಿಮ್ಗೆ USA ಆಲ್ಮೋಸ್ಟ್ 3 ಸಲ ಬಂದಿದೆ ನಮ್ಗೆ, ಬಟ್ ವೀಸಾ ಇಶ್ಯೂಸ್ ಇದೆ. ವೀಸಾ ನಿಮ್ಗೆ ಅಷ್ಟು ಬೇಗ ಸಿಗುದಿಲ್ಲ ಒಂದು, ಮತ್ತೆ ಬುಕಿಂಗ್ ಕೂಡ ಬಾರಿ ಕಷ್ಟ ಆಗ್ತದೆ ನಂಗೆ. ಅದನ್ನ ನಂಬಿ ನಾನು ಬೇರೆ ಬುಕಿಂಗ್ ತಗೊಳ್ಳಿಕ್ ಆಗೋದಿಲ್ಲ ಅಲ್ಲ. ಸೊ ಅದಕ್ಕೆ ಯಾವತ್ತು ನಾನು ಒಂದಷ್ಟು ಇಂಪಾರ್ಟೆನ್ಸ್ ಕೊಡ್ಲಿಲ್ಲ. ಬಟ್ ಕರೀರಿ ಬರ್ತೇನೆ. ಓಕೆ. ಸೊ ಇವಾಗ ಕೆಲಸ ಅಂತ ನೋಡೋದಾದ್ರೆ ಕೌಶಿಕ್ ಅವ್ರು ಯಾವಾಗ್ಲೂ ಬಿಸಿ ಇರ್ತಾರ? ಇಲ್ಲ, ಇದು ಆಕ್ಚುಲಿ ಎಲ್ರಿಗೂ ಗೊತ್ತಾಗ್ಬೇಕು, ಹಾನೆಸ್ಟ್ ಆಗಿ ಹೇಳಿ. ಯಾಕೆ ಗೊತ್ತಾಗ್ಬೇಕು? ಈಗ ಲೈಕ್ ತುಂಬಾ ಜನ ಕೊರಿಯೋಗ್ರಾಫರ್ಸ್ ಇರ್ತಾರೆ. ಸೊ ಅಂದ್ರೆ ಒಬ್ರು ಒಂದ್ಸತಿ ಇವತ್ತಿದ್ರೆ ಇಲ್ಲಿರ್ತಾರೆ, ನಾಳೆ ಇನ್ನೊಂದ್ ಕಡೆ ಇರ್ತಾರೆ, ತುಂಬಾ ಬಿಸಿ ಸ್ಕೆಡ್ಯೂಲ್ ಕೆಲಸ ಮಾಡೋರು ಇರ್ತಾರೆ. ಸೊ ಅದೇ ರೀತಿ ಕೌಶಿಕ್ ಅವ್ರು ಯಾವ ತರ ಆರಾಮಾಗಿ ಮಾಡ್ಕೊಂಡು ಹೋಗ್ತಾರ, ಅಥವಾ ತುಂಬಾ ಬ್ಯಾಕ್ ಟು ಬ್ಯಾಕ್ ಪರ್ಫಾರ್ಮೆನ್ಸಸ್ ಇರುತ್ತಾ, ಯಾವ ರೀತಿ ಇರ್ತಾರೆ? ಪರ್ಸನಲಿ ನಂಗೆ ಇಷ್ಟ ಇಲ್ಲ ಬ್ಯಾಕ್ ಟು ಬ್ಯಾಕ್ ಮಾಡ್ಲಿಕ್ಕೆ, ಬಟ್ ಆಪ್ಷನ್ ಇಲ್ಲ. ಇಲ್ಲಿ ರೆಂಟ್ ಕಟ್ಬೇಕಲ್ಲ ಬೆಂಗಳೂರಲ್ಲಿ. BTM ಇಸ್ ವೆರಿ ಎಕ್ಸ್ಪೆನ್ಸಿವ್ ಗೈಸ್. ಅದಕ್ಕೋಸ್ಕರ ನಾನು ಮತ್ತೆ ಬ್ಯಾಕ್ ಟು ಬ್ಯಾಕ್ ತಗೊಳ್ಳೋದು. ಬಿಕಾಸ್ ನಾನೇ ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀನಿ, ಇವತ್ತು ಈ ಸ್ಟುಡಿಯೋದಲ್ಲಿ ವರ್ಕ್ ಶಾಪ್ ಇರುತ್ತೆ, ನಾಳೆ ಇರುತ್ತೆ. ನಂಗೆ ಆಕ್ಚುಲಿ ಪರ್ಸನಲಿ ಇಷ್ಟ ಇಲ್ಲ ಅದು ಮಾಡ್ಲಿಕ್ಕೆ, ಬಟ್ ಆಪ್ಷನ್ ಇಲ್ಲ. ಬಟ್ ಇಟ್ಸ್ ಐ ಲವ್ ಡೂಯಿಂಗ್. ಅಂದ್ರೆ ಮೀಟಿಂಗ್ ನ್ಯೂ ಪೀಪಲ್ ಅಥವಾ ಹೊಸ ಸ್ಟುಡಿಯೋ ಮೀಟ್ ಆಗೋದು ಕೂಡ ಇಷ್ಟನೇ. ಬಟ್ ಸಮ್ವೇರ್ ಒಳಗಡೆ ಒಂದು ಪರ್ಸನಲಿ ನಂಗೆ ತಿಂಗಳಿಗೆ ಒಂದು ವರ್ಕ್ಶಾಪ್ ಆ ಥರ ಏನಾದ್ರು ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಆಡಿಯನ್ಸಿಗೆ ಕೂಡ ಅದು ಒಳ್ಳೇದಲ್ಲ, ನಂಗೆ ಸಹ ಒಳ್ಳೇದಲ್ಲ. ನಾವು ರೆಗ್ಯುಲರ್ ಆಗಿ ನಾವು ಸಿಗ್ತಾ ಹೋದ್ರೆ ನಾವು ಒಂಥರ ರಿಲೇಟಿವ್ಸ್ ತರ ಆಗ್ತೇವೆ. ನಮ್ಗೆ ಅದೇ ಆಗಿದೆ ಈಗ. ಓಕೆ. ಸೊ ಯಾವ್ದಾದ್ರು ಒಂದು ಇವೆಂಟ್ಗೆ ಪರ್ಫಾರ್ಮ್ ಮಾಡಕ್ ಹೋಗಕ್ ಮುಂಚೆ ನಿಮ್ಮ ರಿಹರ್ಸಲ್ ಯಾವ ರೀತಿ ನಡೆಯುತ್ತೆ? ಓಕೆ, ಈಗ ಕಾನ್ಸರ್ಟ್ ಹೇಗೆ ನಡೀತದೆ ಅಂದ್ರೆ ಆಲ್ಮೋಸ್ಟ್ 1 ಮಂತ್ ಮುಂಚೆ ಬುಕ್ ಆಗ್ತದೆ, 1 ಮಂತ್ 2 ಮಂತ್ಸ್ ಮುಂಚೆ ಬುಕ್ ಆಗ್ತದೆ. ಬಟ್ ನಾವು ಪ್ರಾಕ್ಟೀಸ್ ಪ್ರಾಸೆಸ್ ಸ್ಟಾರ್ಟ್ ಮಾಡೋದು ಒಂದು 3 ಡೇಸ್ 2 ಡೇಸ್ಗಿಂತ ಮುಂಚೆ ಮಾತ್ರ. ಓಕೆ, ವಿ ಡೋಂಟ್ ಪ್ರಾಕ್ಟೀಸ್ ಲೈಕ್ 1 ಮಂತ್ ಮುಂಚೆ ಯಾಕೆ ಪ್ರಾಕ್ಟೀಸ್ ಮಾಡಬಾರ್ದು? ಟೆಕ್ನಿಕಲ್ ಇಟ್ ಈಸ್ ರಾಂಗ್. ಬಿಕಾಸ್ ಕಾನ್ಸರ್ಟ್ ಅಲ್ಲಿ ಏನಾಗುತ್ತೆ, ನಾವು ಜಾಸ್ತಿ ಟ್ರೆಂಡಿಂಗ್ ಸಾಂಗ್ ಚೂಸ್ ಮಾಡ್ತೇವೆ.
ಓಕೆ. ಸೊ ಅದನ್ನ ನಾನೀಗ 30 ಫಾರ್ ಎಕ್ಸಾಂಪಲ್ 30ಗೆ ನಮ್ದು ಪರ್ಫಾರ್ಮೆನ್ಸ್ ಇದೆ, ಬುಕ್ಕಿಂಗ್ ಆಗಿದ್ದು ಪ್ರೀವಿಯಸ್ ಮಂತ್ 29 ಅಂತ ತಿಳ್ಕೊಳ್ಳಿ. ಸೊ ಅದನ್ನ ನಾನು ಫಸ್ಟಿಗೆ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಂದ್ರೆ 30ಗೆ ಬರುವಾಗ ಅದು ಟ್ರೆಂಡ್ ಮರೆತೋಗಿರ್ತಾರೆ ಜನ. ಸೊ ವಾಟ್ ಇಸ್ ದ ಪಾಯಿಂಟ್ ಆಫ್ ಪ್ರಾಕ್ಟೀಸಿಂಗ್ ಅಲ್ಲ, ಟೆಕ್ನಿಕಲಿ ರಾಂಗ್ ಆಗ್ತದೆ ನಿಮಗೆ. ಅದಕ್ಕೆ ನಾನೇನ್ ಮಾಡ್ತೇನೆ, ಫಸ್ಟ್ ಇಂದ 20 ವರೆಗೆ ಅಬ್ಸರ್ವ್ ಮಾಡ್ತೇನೆ, ವಾಟ್ ಈಸ್ ರನ್ನಿಂಗ್ ಆನ್ ಟ್ರೆಂಡ್, ವಾಟ್ ಈಸ್ ಹ್ಯಾಪನಿಂಗ್ ಅರೌಂಡ್, ವಾಟ್ ಈಸ್ ಹ್ಯಾಪನಿಂಗ್ ವಿತ್ ಸಾಧನಾಸ್ ಅಕೌಂಟ್ ಆರ್ ಸಮನ್ವಿಸ್ ಅಕೌಂಟ್ ಆರ್ ಸುಮಿತ್ಸ್ ಅಕೌಂಟ್, ಅವ್ರದ್ದು ಯಾವ್ದು ರೀಲ್ ಓಡ್ತಾ ಇದೆ, ಯಾವ್ದು ರೀಲ್ ಓಡ್ತಾ ಇಲ್ಲ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ಆಲ್ಮೋಸ್ಟ್ ಒಂದು ಲಾಸ್ಟ್ ಒಂದು 6 days ಇರುವಾಗ ನಾನು ಮಿಕ್ಸಿಂಗ್ ಕೂತ್ಕೊಳ್ತೇನೆ. ನಾನು ಫಸ್ಟ್ ರಫ್ ಎಡಿಟ್ ಮಾಡಿ ಎಲ್ಲ ಸೆಟ್ ಮಾಡಿ ಕೂತ್ಕೊಳ್ತೇನೆ. ಮತ್ತೆ 3 days ಪ್ರಾಕ್ಟೀಸ್ ಅಂದ್ರೆ ಫಸ್ಟ್ ಡೇ ಹೋಗಿ ಖಾಲಿ ಸೀಕ್ವೆನ್ಸ್ ಅನ್ನ ಅಲೈನ್ ಮಾಡಿ ಬಿಡ್ತೇನೆ. ನಿಮ್ಗೆ ಇದು ಮಾಡ್ಬೇಕು, ಆದ್ರೆ ಅವ್ರಿಗೆ ಯಾರು ನಾನು ಕೊರಿಯೋಗ್ರಫಿ ಮಾಡೋದಲ್ಲ, ಅವರವರೇ ಮಾಡ್ಕೊಳ್ತಾರೆ. ಅದರದ್ದು ಕನೆಕ್ಷನ್ ಏನ್ ಮಾಡ್ತೇನೆ, ಫಸ್ಟಿಗೆ ಹೋಗಿ ನೋಡ್ತೇನೆ ಅದು ಹೇಗೆ ಬರ್ತಿದೆ ಅಂತ. ಸೆಕೆಂಡ್ ಡೇ ಹೋಗಿ ಕನೆಕ್ಷನ್ ಬಿಲ್ಡ್ ಮಾಡ್ತೇನೆ, ಇದರಿಂದ ಇದು ಇವ್ರು ಬರಬೇಕು. ಈಗ ಸುಮುಖ ಇದೆ ನಮ್ದು ಚಿಕ್ಕ ಹುಡುಗ, ಸೊ ಸುಮುಖದು ಎಂಟ್ರಿ ಇಲ್ಲಿ ಇರಬೇಕು. ಸೊ ಹಾಗೆ ಹೋಗ್ತದೆ. ಅದಾದ್ಮೇಲೆ 3rd day ರನ್ ಥ್ರೂ ಆಗ್ತದೆ ಎಲ್ಲ. ಒಂದು ವಿತ್ ಮಿರರ್ ಆಗ್ತದೆ, ಒಂದು ವಿದೌಟ್ ಮಿರರ್ ಆಗ್ತದೆ. ಮತ್ತೆ ಕ್ಯಾಮ್ರಾ ಪರ್ಸನ್ ಇನ್ವಾಲ್ವ್ ಆಗಿದ್ದಾನೆ ಅಥವಾ ಯಾರು ಎಕ್ಸ್ಟರ್ನಲ್ ಪರ್ಸನ್ ಇನ್ವಾಲ್ವ್ ಆಗಿದ್ರೆ 3rd day ಎಲ್ಲ ಅವ್ರದ್ದು ಇನ್ವಾಲ್ವ್ಮೆಂಟ್ ಮಾಡಿ 3rd day ಫಿನಿಶ್ ಆಗಿರ್ತದೆ. ಓಕೆ. ಸೊ ಇವಾಗ ಕೆಲವೊಂದ್ಸತಿ ಈಗ ನೀವೇ ಹೇಳಿದ್ರಿ ಕಾನ್ಸರ್ಟ್ಸ್ ಅಂತೆಲ್ಲ ಬಂದಾಗ ಅದು ಒಂದ್ ಸ್ವಲ್ಪ ಪ್ರೆಷರ್ ಅಂತ ಏನಾದ್ರು ಅನ್ಸುತ್ತಾ ನಿಮಗೆ? ಪ್ರೆಷರ್ ಇನ್ ಟರ್ಮ್ಸ್ ಆಫ್ ಇಲ್ಲ ನಂಗೆ ಪರ್ಫಾರ್ಮ್ ಮಾಡೋದು ಪ್ರೆಷರ್ ಅಲ್ಲ, ಇವ್ರನ್ನ ಮ್ಯಾನೇಜ್ ಮಾಡೋದು ಪ್ರೆಷರ್ ಮಾರೆ. ಟೀಮನ್ನು ಮ್ಯಾನೇಜ್ ಮಾಡೋದು ಪ್ರೆಷರ್ ಅನ್ಸುತ್ತಾ? ಪ್ರೆಷರ್ ಆದ್ರೆ ಇಟ್ಸ್ ಫನ್ ಆಲ್ಸೋ. ಓಕೆ. ಇವ್ರು ಇದಾರಲ್ಲ ಆನ್ ಟೈಮ್ ಬರೋದಿಲ್ಲ. ಓಕೆ. ಸೊ ಹಾಗೆ ಫುಲ್ ಚಿಲ್ ಆಗಿ ಬರ್ತಾರ ಅಂದ್ರೆ ನಾನ್ ಕೂಡ ಚಿಲ್ಲೆ. ಓಕೆ. ಬಟ್ ನನಗೆ ಐ ಆಮ್ ಲಿಟಲ್ ನನಗೆ ಟೈಮ್ ಅಂದ್ರೆ ಟೈಮ್ ಯಾವಾಗ್ಲೂ. ಸೊ ಇವತ್ತು ಕೂಡ 10 ನಿಮಿಷ ಮುಂಚೆ ಬಂದಿದ್ದೇನೆ. ಸೊ ಇವ್ರಂದ್ರೆ ಇಲ್ಲ, ಅವ್ರು ಹೇಳ್ತಾನೆ ಇದ್ರು ಕೌಶಿಕ್ ಅವರು ಶಾರ್ಪ್ 11ಗೆ ಬರ್ತಾರಂತೆ, ಬಂದ್ಬಿಡಿ ಬೇಗ. ನಾನು 1 hour ಮುಂಚೆ ಬಂದಿದ್ದೀನಿ. ಅಯ್ಯೋ. ಸೊ ಆದ್ರೆ ನಂಗೇನು ಆತರ ಪ್ರೆಷರ್ ಅಂತ ಅಲ್ಲ, ಬಟ್ ಈಸ್ ಫನ್ ಆಲ್ಸೋ. ಬಟ್ ಆದ್ರೆ ಎಲ್ಲ ಜನ್ಸಿ ಅಲ್ಲ, ಸೊ ಇದ್ದದಲ್ಲ ಅವ್ರದ್ದು. ನಾನ್ ಮತ್ತೆ ಅವ್ರನ್ನ ಇವಾಗ ನೋಡುದಲ್ಲ, ಆಲ್ಮೋಸ್ಟ್ 5-6 years ಮುಂಚೆ ನೋಡ್ತಿದ್ದೇನೆ. ಸೊ ವಿ ಹ್ಯಾವ್ ದಟ್ ಡೀಪ್ ಕನೆಕ್ಷನ್. ಸೊ ಲೇಟ್ ಬಂದ್ರು ಅವ್ರಿಗೆ ಗೊತ್ತಿದೆ ಏನಾಗೋದಿಲ್ಲ ಅಂತ. ಮತ್ತೆ ನಂದು ಲೇಟ್ ಬಂದ್ರು ನನ್ನ ಎಕ್ಸ್ಪ್ರೆಷನ್ ಚೇಂಜ್ ಆದ್ರೂ ಗೊತ್ತಿದೆ ಅವ್ರಿಗೆ ಇವ್ರ ನಾನು ಹೇಗೆ ಮ್ಯಾನೇಜ್ ಮಾಡೋದು ಅಂತ. ಸೊ ಒಂದದು ಮತ್ತೆ ಫನ್ ಇರೋದು, ಟ್ರಾವೆಲ್ ಮಾಡ್ತೇವಲ್ಲ, ಟ್ರಾವೆಲ್ ಮಾಡುವಾಗ ಗೊತ್ತಲ್ಲ ಇವ್ರ ಜೊತೆ ಫನ್ ಆಗ್ತದೆ. ನನ್ಗೆ ಮತ್ತೆ ಅವ್ರಿಗೆ ಆಲ್ಮೋಸ್ಟ್ ಒಂದು 10 ಕೆಲವರಿಗೆ 10 years ಗ್ಯಾಪ್ ಇದೆ ನನ್ನ ಜೊತೆ. 8 years ಏಜ್ ಗ್ಯಾಪ್ ಇದೆ. ಸೊ ಇಟ್ ಇಸ್ ಫನ್ ವರ್ಕಿಂಗ್ ವಿತ್ ಜೆನ್ಸೀಸ್. ನಂದು ಟೀಮ್ ಎಲ್ಲ ಆಲ್ಮೋಸ್ಟ್ 20-25 ವರ್ಷಕ್ಕಿಂತ ಕೆಳಗಡೆ ಇರೋದು ಎಲ್ರು. ಸೊ ಐ ಆಲ್ಸೋ ಡಸಂಟ್ ಫೀಲ್ ಲೈಕ್ ನನ್ಗೆ ಏಜ್ ಆಗಿದೆ ಅಂತ. ಎಷ್ಟು ಏಜ್ ಅಂತ ಕೇಳ್ಬೇಡಿ. ಸೊ ಹಾಗೆ ಇಟ್ ಇಸ್ ಫನ್ ಅವ್ರ ಜೊತೆ. ಬಟ್ ಕಾನ್ಸರ್ಟ್ ಮುಗಿದ್ಮೇಲೆ ಎಲ್ಲ ಚಿಲ್. ಅಂದ್ರೆ ಆನ್ ಸ್ಟೇಜ್ ಇಟ್ ಇಸ್ ಡ್ಯಾಮ್ ಫನ್. ಓಕೆ. ಬಟ್ ಅಲ್ಲಿಗೆ ಹೋಗೋದು, ಲೊಕೇಶನ್ಗೆ ರೀಚ್ ಆಗೋದು, ಮತ್ತೆ ಬೆಳಿಗ್ಗೆ ಟೆಕ್ನಿಕಲ್ ಹೋಗೋದು, ಒಬ್ಬನ ಎದ್ದಿರೋದಿಲ್ಲ, ಅವನಿಗೆ ಕಾಲ್ ಮಾಡ್ಬೇಕು ಪುನಃ. ಅದ್ ಮತ್ತೆ ನಾನ್ ಕಾಲ್ ಮಾಡಿದ್ರೆ ಮಾತ್ರ ನಡೆಯೋದು, ಅದು ಇಲ್ದ್ರೆ ನಡೆಯುದಿಲ್ಲ. ನಂದು ಮ್ಯಾನೇಜರ್ ಕಾಲ್ ಮಾಡಿದ್ರೆ ನಡೆಯುದಿಲ್ಲ. ಹಾಗೆ ಕ್ಲೈಂಟ್ ಇದು ಕೂಡ ಕೆಲವೊಮ್ಮೆ ಅದೇ ಪ್ರಾಬ್ಲಮ್ ಇರ್ತದೆ. ಯಾವುದೇ ಕ್ಲೈಂಟ್ ಕೂಡ ಮ್ಯಾನೇಜರ್ ಮಾತಾಡಿದ್ರೆ ಆಗೋದಿಲ್ಲ, ನಾನು ಮಾತಾಡಿದ್ರೆ ಆಗ್ತದೆ. ಎಷ್ಟು ಕ್ಲೈಂಟ್ ಹತ್ರ ಮಾತಾಡೋದು ನಾನು ಮತ್ತೆ. ಸೊ ಕೌಶಿಕ್ ಅವರಿಗೆ ರಿಜೆಕ್ಷನ್ ಆಗಿದೆಯಾ? ಇಫ್ ದೇ ರಿಜೆಕ್ಟಿಂಗ್ ಮೀ ಮೀನ್ಸ್ ನನ್ನ ಹತ್ರನೇ ಏನೋ ಪ್ರಾಬ್ಲಮ್ ಇರಬೇಕು, ಆರ್ ಐ ಆಮ್ ನಾಟ್ ಫಿಟ್ ಫಾರ್ ದ್ಯಾಟ್. ಯಾವತ್ತಾದ್ರೂ ನಿಮಗೆ ಲುಕ್ಸ್ ಅಲ್ಲಿ ಜಡ್ಜ್ ಮಾಡಿದ್ಯಾ? ವಿ ಹ್ಯಾವ್ ಝೀರೋ ಕಂಟ್ರೋಲ್. ಯು ಕೆನಾಟ್ ಚೇಂಜ್, ಐ ಕೆನಾಟ್ ಚೇಂಜ್ ಯುವರ್ ಪರ್ಸ್ಪೆಕ್ಟಿವ್. ನಿಮ್ದು ಥಿಂಕಿಂಗ್, ನಿಮ್ದು ಟೆನ್ಷನ್, ನಾನು ಯಾಕೆ ನಿಮ್ ಟೆನ್ಷನ್ ತಗೊಳ್ಳಿ? ನನ್ನ ಜೊತೆ ಚೆನ್ನಾಗಿದ್ದು ನನ್ನ ಟೀಮ್ ಜೊತೆ ಚೆನ್ನಾಗಿಲ್ಲ ಅಂದ್ರೆ ಪ್ರಾಜೆಕ್ಟ್ ಮಾಡೋದೇ ಇಲ್ಲ. ಬಟ್ ಯಾಕೆ ಜನ ಕೌಶಿಕ್ ಅವ್ರ ಡ್ಯಾನ್ಸ್ಗೆ ಅಷ್ಟೊಂದು ಕ್ರೇಜ್? ರೀಲ್ಸ್ ಅಲ್ಲಿ ಏನ್ ನೋಡ್ತಾರೆ, ಅವ್ರ ಸಾಂಗ್ಸ್ ಏನ್ ಕೇಳ್ತಾರೆ, ಅದನ್ನ ನಾವು ಆನ್ ಸ್ಟೇಜ್ ಲೈವ್ ಆಗಿ ಪರ್ಫಾರ್ಮ್ ಮಾಡ್ತೇವಲ್ಲ, ಮೇ ಬಿ ಅದು ರೀಸನ್ಗೆ ಆಗಿರಬಹುದು. ಆರ್ಟಿಸ್ಟ್ ಅಂತ ಆಗ್ಬಹುದು ಅಥವಾ ಡಾನ್ಸರ್ ಅಂತ ಆಗ್ಬಹುದು, ಡಿಸಿಪ್ಲಿನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್? ಟೈಮ್ ಅಂಡ್ ಡಿಸಿಪ್ಲಿನ್ ಇದ್ರೇನೆ ಮೇ ಬಿ ಥಿಂಗ್ಸ್ ವಿಲ್ ವರ್ಕ್. ಸೊ ಕೆಲವೊಮ್ಮೆ ಅವ್ರ ಟೈಮಿಗೆ ಬರ್ಲಿಲ್ಲ ಅಂತ ಹೇಳಿ ಅವ್ರಿಗೆ ಬುದ್ಧಿ ಕಲಿಸ್ಲಿಕ್ಕೆ ಹೋಗಿ ಟೈಮ್ ವೇಸ್ಟ್ ನಾನು ಯಾಕೆ ಮಾಡ್ಬೇಕು? ಈಗ ನಾವು ಪರ್ಫಾರ್ಮ್ ಮಾಡ್ಬೇಕಾದ್ರೆ ತುಂಬಾ ಜನ ಕಾಸ್ಟ್ಯೂಮ್ ಮೇಲೆ ಇಂಪಾರ್ಟೆನ್ಸ್ ಕೊಡ್ತಾರೆ. ನಿಮಗೆ ಅನ್ಸುತ್ತಾ ಕಾಸ್ಟ್ಯೂಮ್ ಮ್ಯಾಟರ್ ಆಗುತ್ತೆ ಅಂತ? ಯಾವ ತರ ಎಲ್ಲಿಗೆ ಹೇಗೆ ಹೋಗ್ಬೇಕು ಹಾಗೇನು ಹೋದ್ರೆ ಚಂದ.